ತಂದೆ ಬರುವಾಗ ಹಾಗೆ ತಿನ್ಲಿಕ್ಕೆ ಸ್ಟಾರ್ಟ್. ಇತ್ತೆ ಜ್ವರ ಉಂಡಾ? ಇತ್ತೀಚಿ ಬರುಚ್ಚಿ ಪಾರ್ದು ಉಪ್ಪು ಇರೇಗದಾತಮ್ಮ ಯಾಪಲ ಯಾನು ಬಂತಿರಡು ಉಪ್ಪಿಜ್ಜಿ ಬಂಡ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಬೆಳಗ್ಗೆ ಆಗಿ ನನ್ನ ತರಕಾರಿದೊಂದು ಕೆಲಸ ಆಯಿತು, ನೀರು ಕೊಟ್ಟಾಯಿತು. ತೆಗಿಲಿಕ್ಕೆ ಎಂತ ಇಲ್ಲ, ತೆಗೆಯೋದಾದರೆ ತೆಕ್ಕರೆ ಉಂಟು ತೆಗಿಲಿಕ್ಕೆ, ಮತ್ತು ಈಗ ತೆಕ್ಕರೆ ಉಂಟು, ಮತ್ತೊಂದು ಸೌತೆಕಾಯಿ ಉಂಟು. ಅದನ್ನು ತೆಗಿಬೇಕಾದ್ರೆ ಅಮ್ಮ ಹೇಳಿದ್ದಾರೆ ಪದಾರ್ಥನೇ ಮಾಡಬೇಕು, ಆಗಲೇ ತೆಗಿಬೇಕು, ಅರ್ಧದಲ್ಲೆಲ್ಲ ತೆಗೆಯುವುದು ಬೇಡ ಅಂತ. ಮತ್ತು ದೊಡ್ಡ ಅಪ್ಡೇಟ್ ಏನಿಲ್ಲ ಅಂತ. ಬೆಂಡೆಕಾಯಿ ಖಾಲಿ ಈಗ, ಇನ್ನು ಹೂವಾಗಿ ಇನ್ನು ಆಗಬೇಕಷ್ಟೇ ಬೆಂಡೆಕಾಯಿ. ಒಂದು ಸಲದ ಸೀಸನ್ ಮುಗಿಯಿತು, ಇನ್ನು ಎಲ್ಲ ಮನೆ ಕೆಲಸ ಮಾಡಿದ್ಮೇಲೆ ಸಿಗ್ತೇನೆ. ನನಗೆ ಸ್ವಲ್ಪ ದೇರ್ಲಕಟ್ಟೆ ಕೂಡ ಹೋಗ್ಲಿಕ್ಕುಂಟು, ಅಮ್ಮನ ಮೆಡಿಸನ್ ಕೂಡ ಖಾಲಿಯಾಗಿದೆ. ಹಾಗೆ ಹೀಗೆ ಬೆಕ್ಕಿನ ಫುಡ್ಡು ಎಲ್ಲ ಕೆಲವು ಆಗಬೇಕು, ಹಾಗೆ ಹೋಗಿ ಬರುವ ಅಂತ. ಮತ್ತೆ ಅದು ಎಲ್ಲ ಕೆಲಸ ಆದಮೇಲೆ ಇನ್ನು ನಾನು ಬಟ್ಟೆ ಒಗೆದು ಅಲ್ಲೆಲ್ಲ ಗುಡಿಸಿ ಎಲ್ಲ ಆಮೇಲೆ ಸಿಗ್ತೇನೆ ಗೈಸ್. ಇವತ್ತಿಷ್ಟು ಬೆಂಡೆಕಾಯಿ ಸಿಕ್ಕಿತು. ನಾನು ಬೆಂಡೆಕಾಯಿ ಕೊಯ್ಯುವಾಗ ವೀಡಿಯೋ ಮಾಡಲಿಲ್ಲ. ಈಗ ಏನಂತ ಹೇಳಿದರೆ, ನಾವು ಸೌತೆಕಾಯಿ ಕಟ್ ಮಾಡುವ. ಅಮ್ಮ ಹೇಳಿದ್ದು ಬೆಂಡೆಕಾಯಿ ಇದ್ರೂ ಕಾಣೋದಿಲ್ಲ ಆಯ್ತು, ಇದರಲ್ಲಿ ಸೌತೆಕಾಯಿ ತೆಗೆಯುವ, ಅದನ್ನು ತೆಗೆಯುವ. ಹಾಳಾಗಲಿಲ್ಲಲ್ಲ? ಇಲ್ಲ, ಹಾಳಾಗಲಿಲ್ಲ. ಇನ್ನೊಂದು ತೆಗೆಯುವ. 2 ಸೌತೆ ಉಂಟು, ಇರುವೆ ಗೈಸ್, ಇರುವೆ ತುಂಬ ಇರುವೆ ಉಂಟಾಯ್ತಾ. ಈಗ ಇದನ್ನು ತೆಗೆಯುವ. ಇನ್ನೊಂದು 1 ಸೌತೆ ಉಂಟು, ಅಲ್ಲಿ ಇವತ್ತಿದ್ದು ಹಾರ್ವೆಸ್ಟ್ ಮುಗೀತು. ಡೈರೆಕ್ಟ್ ಇದಕ್ಕೆ ಬೀಳಿದು. ಆಯಿತು, ಸೌತೆಕಾಯಿ ಆಗ್ತದೆ ಅಂತ ನಾನು ಕನಮನಸ್ಸಾಗಲಿ ಎಣಿಸ್ತಿರಲಿಲ್ಲ. ಇಷ್ಟು ಸೌತೆಕಾಯಿ ಆಗಿದೆ. ನಮಗೊಂದು ಇವತ್ತೊಂದು ಸಾಂಬಾರಿಗೆ ಆಯಿತು. ತರಕಾರಿಗೆ ಈ ಸಮ ಎಡ್ಡೆಣ್ಣೆ ತೌತೆ ಬೇತೆ ಬೇತೆ ತೌತಿ, ಒಂದು ಮಂಜಲು ಒಂದು ಪಚ್ಚೆ ಆಂಡವು. ಸೌತೆಕಾಯಿ ಮತ್ತು ಒಂದು ಬೆಂಡೆಕಾಯಿದು ಪದಾರ್ಥ ಮಾಡುವ ಅಂತೇಳಿ ಮನೆಯಲ್ಲಾದದಲ್ಲ, ಅಮ್ಮನಿಗೆ ಕೊಡೋದಿಲ್ಲ, ಅಮ್ಮನಿಗೆ ಬೇರೆ ಪದಾರ್ಥ ಇದನ್ನು ಮಾಡುವ ಅಂತ. ಈಗ ಸಿಹಿಯ ಅಂತ ಬೇರೆ ಬೇರೆ ಗಿಡದಲ್ಲ ಅದದು ನೋಡುವ. ನಿಜವಾಗಿ ಇದ್ರ ಜೊತೆಗೆ ಇನ್ನೊಂದು ಮಿಡಿ ಆಗಿತ್ತಾಯ್ತಾ, ಯಾದ್ರೆ ಈಗ ಇಲ್ಲ ಆ ಮಿಡಿ, ಎಲ್ಲಿ ಹೋಗಿದೆ ಏನು. ಕೈ ಸೂಟ ಈಗ ಮನೆಯ ಬೆಂಡೆಕಾಯಿ ಮತ್ತು ಸೌತೆ ಸಾಂಬಾರು. ಮತ್ತು ನನಗೆ ಈಗ ಊಟ ಮಾಡಿ ಸ್ವಲ್ಪ ದೇರ್ಲಗಟ್ಟೆಗೆ ಹೋಗಿದ್ದೆ. ಅಮ್ಮನ ಮೆಡಿಸನ್ ಎಲ್ಲ ಖಾಲಿಯಾಗಿದೆ. ಹಾಗೆ ಅಂದರೆ ಮೆಡಿಕಲಿಂದ ತರಲಿಕ್ಕಲ್ಲ, ಕ್ಲಿನಿಕ್ಕಿಗೆ ಹೋಗಿ ತರಬೇಕು. ಆಗ ಮಧ್ಯಾಹ್ನ ಯಾಕೆ ಹೋಗೋದಂದರೆ ಮಧ್ಯಾಹ್ನ ರಶ್ ಇರೋದಿಲ್ಲ, ಮತ್ತು ಟೋಕನ್ ಎಲ್ಲ ತೊಗೊಳ್ಬೇಕಂತಿಲ್ಲ, ಮಧ್ಯಾಹ್ನ ಜನ ಇರೋದಿಲ್ಲ, ಹೋಗಿ ಬೇಗ ತೊಗೊಂಡು ಬರ್ಬೋದು. ಹಾಗೆ ಈಗ ಊಟ ಮಾಡಿ ಹೋಗುವ ಅಂತ. ಅಂದು ಈತ ಪಕ್ಕನೆ ಬಿದಾಡೊಚ್ಚ ಆಯ್ತು. ಆ ಪ್ರಮೋಷನ್ ವೀಡಿಯೋ ಕೊರೈತೆ ನಿಜನ ಬಿದಾಡ್ದು ಈ ಕಾಡು ಇನ್ನೊಂದು ಕೊಡ್ದು ಬಿದಾಡಿ ಹೋಗಿ ಬರುವ ವಯಸ್ಸಿನ ಬಂದ್ಮೇಲೆ ಸಿಗ್ತೇನೆ. ಇದೆ ನಾನು ಹೋಗಿ ಬರುವ. ಎಂತ ಬಿಸಿಲು ಸುಬ ನೋಡಿ ಅಂತೆ. ಈ ಬಿಸಿಲಿಗೆ ಹೋದಾಗ ಉಂಟಲ್ಲ, ಬರುವಾಗ ಕರಿ ಕಪ್ಪಾಗಿರ್ಬೋದು. ನಾನೀಗ ಎಂತ ಹಾಕಲಿಲ್ಲ, ಸನ್ಸ್ಕ್ರೀನ್ ಮಾತ್ರ ಹಾಕಿದೆ. ಈಗ ಸನ್ಸ್ಕ್ರೀನ್ ಹಾಕೊಂಡು ಹೊರಟಾಗ್ತದೆ. ಸನ್ಸ್ಕ್ರೀನ್ ಮತ್ತು ಲಿಪ್ ಬಾಮ್ ಹಾಕಿದ್ದೇನೆ. ಇವಾಗ ಮಸ್ಟ್ ಬೇಕಾದದೇ ಅದು. ಹೋಗುವ ಟೆಡಿ ಬಲಿ ಬರಬೇಕು, ಕೆಲವೆಲ್ಲ ಆಗಬೇಕು. ಅಮ್ಮನಿಗೆ ಬ್ಯಾಟ್ರಿ ಅಂದರೆ ಅಮ್ಮನ ಒಂದು ಇದು ನೋಡ್ತೇವಲ್ಲ ನಾವು, ಪಲ್ಸ್ ಮೀಟರ್, ಅದರ ಬ್ಯಾಟ್ರಿ ಹೋಗಿದೆ. ಆ ಬ್ಯಾಟ್ರಿ ಆಗಬೇಕು, 2 ಬ್ಯಾಟ್ರಿ. ಮತ್ತು ಎಂತ ಅಂದರೆ ಮೆಡಿಕಲ್ ಹೋಗಬೇಕು. ಆಮೇಲೆ ಅವರಿಗೆ ಅವ್ರು ತಿಂತಾರಲ್ಲ ಪೇರಳೆ, ಅದೆಲ್ಲ ಮುಗಿದಿದೆ, ಅದಾಗಬೇಕು. ಅಮ್ಮನಿಗೆ ಮೆಡಿಸನ್ ಆಗಬೇಕು. ಇಷ್ಟೆಲ್ಲ ತೊಗೊಂಡು ಬರಬೇಕು. ಈಗ ಹೋಗು. ಇಷ್ಟು ಲೇಟ್ ಯಾವಾಗಲೂ ಹೋಗಲಿಲ್ಲ ನಾನು. ಹೋಗೋದ್ರೆ ಒಂದು ಸಾಯಂಕಾಲ, ಇಲ್ಲದೊಂದು ಬೆಳಗ್ಗೆ ಹೋಗ್ತಿದ್ದೆ. ಇವತ್ತು ಲೇಟ್. ಕ್ಲಿನಿಕ್ ಖಾಲಿ ಗೈಸ್ ನೋಡಿ.
ಅದಕ್ಕೆ ಈ ಟೈಮಿಗೆ ಬರಬೇಕಲ್ಲ ಅದಕ್ಕೆ ಒಂದು ಮಗು ಒಂದು ಮಲ್ಕೊಂಡ್ರೆ ಅಷ್ಟು ಮತ್ತೆ ಸಿಕ್ಕಿತ್ತು. ಹೋಗೋ ಈಗ ನಾವು ಏನೆಲ್ಲ ಬೇಕಾದಂತೆ ಕೊಂಡು 2 ಡೇಸ್ ಹೋಗ್ಲಿಕ್ಕೆ ಹೇಳಿದ್ರು, ಮತ್ತೆ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ರು ಅಮ್ಮನ. 3:04 ನಾನು ಮನೆಗೆ ಆಗಮಿಸಿದೆ. ಟ್ಯಾಬ್ಲೆಟ್ ಎಲ್ಲ ತಗೊಂಡು ಈಗ ಟ್ಯಾಬ್ಲೆಟ್ ಮತ್ತು ಮೊನ್ನೆ ಒಂದು ಯಾರೋ ಒಂದು ಕಮೆಂಟಲ್ಲಿ ಹೇಳ್ತಿದ್ವಿ ಅದೊಂದು ಜೆಲ್, ಅದು ಇದೆಲ್ಲ ಜೆಲ್, ಇದೇ ಜೆಲ್ ಗೈಸ್ ನೋಡ್ಕೊಳ್ಳಿ, ಜೆಲ್ ಇದೆ. ಒಂದು ನಿಮಿಷ ಈಗ ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ಳಿ. ಇದು ಬಾಯಲ್ಲಿ ಕುಡಿಯೆಲ್ಲ ಆಗ್ತದಲ್ಲ, ಅದಕ್ಕೆ ಅವರಿಗೆ ಜಾಸ್ತಿ ಆಗೋದು ಅದು. ಎಂಥ ಈಗ ಇದೆಲ್ಲ ಸಿಗುವುದಿಲ್ಲ ಹೊಗೆ ಸೊಪ್ಪು, ಆದರೂ ಕೂಡ ಆಗ್ತದೆ. ಮತ್ತು ಇದೆಲ್ಲ ಮೆಡಿಕಲಲ್ಲಿ ಸಿಗೋದಿಲ್ಲ, ಬೇರೆ ಕಂಪನಿ ಸಿಗೋದು ತೊಗೊಳ್ಳಿ, ಒಳ್ಳೆಯದಾಗ್ತದೆ, ಏನಾಗೋದಿಲ್ಲ. ಬಾಯಲ್ಲಿ ಗುಳ್ಳೆ ಆಗೋದಕ್ಕೆ ಇದು ಟ್ಯಾಬ್ಲೆಟ್ ಅಮ್ಮನಿಗೆ. ಮತ್ತು 2 ದಿನ ಬಿಟ್ಟು ಹೇಳಿದರು ಡಾಕ್ಟ್ರು, ಇನ್ನೂ ಕೂಡ ಹಾಗೇನೆ ಅಮ್ಮ ಡಲ್ಲಿದ್ದರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡುವ, ಕಫ ಟೆಸ್ಟ್ ಎಲ್ಲ ಮಾಡುವ ಅಂತ. ಹಾಗಾಗಿ ನೋಡಬೇಕು, 2 ದಿನ ಕೂಡ ಅವರು ಹಾಗೇನೆ ಡಲ್ಲೇ ಇದ್ದರೆ ಕರ್ಕೊಂಡು ಹೋಗೋದು ಅಂತ ಇದ್ದೇನೆ. ಚಪ್ಪೆ ಬಣ್ಣ ತಂದದ್ದು ನಾನು. ಚಪ್ಪೆ ಬಣ್ಣ ಒಳ್ಳೆಯದು, ಚಾಗೆಲ್ಲ ಮುಟ್ಟಿಸಿ ತಿನ್ನಲಿಕ್ಕೆ ಒಳ್ಳೆಯದು, ಅದರಲ್ಲಿ ಎಂತ ಇರುವುದಿಲ್ಲ. ಹೌದು, ಒಮ್ಮೊಮ್ಮೆ ಬೆಳಗ್ಗೆ ಮತ್ತು ಸಾಯಂಕಾಲ ಎಲ್ಲ ಖಾಲಿ ಚಾ ಕುಡಿತಾರಲ್ಲ, ಅವು ಒಳ್ಳೆಯದು ತಿನ್ನಲಿಕ್ಕೆ. ಅದಕ್ಕೆ ನಾನು ಬಂದು ಮತ್ತು ಅವು ಎಲ್ಲದಕ್ಕೂ ಎಂತೆಲ್ಲ ಸಂಕಪಸನ ಹಾಕ್ತಾರೆ. ಆಮೇಲೆ ಇದೇ ಗೈಸ್ ತೊಗೊಂಡು ಬಂದದ್ದು. ಈಗ ಬ್ಯಾಟ್ರಿ ಬೇಕಿತ್ತು, ಹಾಗೆ ಇದು ಬ್ಯಾಟ್ರಿ ಯಾಕೆ ಬೇಕಿತ್ತು ಅಂತ ಹೇಳಿದರೆ ಅಮ್ಮನ ಈ ಒಂದು ಪಲ್ಸ್ ಮೀಟರಿಗೆ ಬೇಕಿತ್ತು. ಇದರಲ್ಲಿ ಇಲ್ಲ, ಚಾರ್ಜ್ ಇಲ್ಲ, ಆನ್ ಆಗ್ತದೆ ಆದರೆ ಸರಿ ಕಟ್ಟಿಸುವುದಿಲ್ಲ. ಮತ್ತು ಇದು ನನಗೆ ಬೇಕಿತ್ತು, ಏನಾದರೂ ಒಂದು ಹ್ಯಾಂಗ್ ಮಾಡಲಿಕ್ಕೆ. ಎಂತಾದರೂ ಆನೆ ಬಟ್ಟಿದ್ರೆ, ನಮ್ಮ ಮೊದಲೇ ಗೋಡೆ ಹೋಗಿದೆ, ಈಗ ಗೋಡೆ ಅಲ್ಲಲ್ಲಿ ಹೋಗಿದೆ, ಕಾಣುವುದಿಲ್ಲ. ನೋಡಿ ಗೋಡೆ ಕಾಣ್ಬೋದು, ಆನೆ ಬರದೆ ಇದೆಲ್ಲ ಓದೋದು, ಇನ್ನೂ ಕೂಡ ಹೋಗೋದು ಬೇಡ ಅಂತ ಏನಕ್ಕಾದರೂ ಬೇಕಾಗ್ತದೆ ಅಂತ ಇದು ತೊಗೊಂಡು ಬಂದೆ ಸೆಟ್. ಆನ್ಲೈನಲ್ಲಿ ಕಡಿಮೆ ಸಿಗ್ತದೆ, ಇದಕ್ಕೀಗ 100 ರೂಪಾಯಿ ಕೊಟ್ಟೆ. ಹಾಗೆ ಗೈಸ್, ಆಮೇಲೆ ಸಿಗ್ತೇನೆ ಆಯಿತಾ, ಚಹಾ ಕುಡಿದು ಆಮೇಲೆ ನಾವು ಮಾತನಾಡುವ. ಬಚ್ಚಿ ತಂಗಿ ಹೋಗುವ, ಎಲ್ಲಿ ಕೂಡ ಹೋಗ್ಲಿಕ್ಕಲ್ಲ ಮಾರ. ಈಗ ನೋಡಿ ಪ್ಯಾರಂಗಾಯಿ ತಂದೆ ಬರುವಾಗ ಹಾಗೆ ತಿನ್ಲಿಕ್ಕೆ ಸ್ಟಾರ್ಟ್. ಇತ್ತೆ ಜ್ವರ ಉಂಡಾ? ಇತ್ತೀಚಿ ಬರೋಚ್ಚಿ ಜ್ವರ ಪುನಃ ಗೊತ್ತಾ ಬುಜಿ, ದಾದ ಜ್ವರ ಬೆಚ್ಚ ಬೆಚ್ಚ ನೀರು ಬರೋಡಮ್ಮ. ಏರಿಯಾ 2 ಲೀಟರ್ ಬರ್ತಾರ. ಅಯ್ಯೋ ನಮ್ಮ ನೋಡಿ ಮಾರೆ, ಬೆಕ್ಕು ಕೂಡ ಒಳಗೆ ಮಲಗಿದೆ, ಅಷ್ಟು ಶೆಕೆಗೆ. ಎಂಕ ಬಾಜಲ ಪುಣ್ಯ ಪಪ್ಪು ಜಾತಿ ಎಟ್ಟೆ ಬರಂಡ ಬಗೆಲ್ಲ ಬರುಡು ನೀರು ಇಟ್ಟೆ ಬಂಡ ಸೆಕೆ ಅಂಚ ಉಂಡಮ್ಮ ದಾದನ್ಪು. ಮೊನ್ನೆ ಇನ್ನು ಉಂಟಲ್ಲ, ಇದು ಸರಿ ಇಲ್ಲದೆ ಭಾರಿ ಕಷ್ಟ ಆಗ್ತಿತ್ತು, ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಓ 92 ಉಂಟು, ತೊಂದರೆ ಇಜ್ಜಿ. ನಾನು ಡಾಕ್ಟರ್ ಹತ್ರ ಹೇಳಿದ್ದೇನೆ 92 93 ಉಂಟು ಪಲ್ಸ್ ರೇಟ್ ಅಂತ. ಪರವಾಗಿಲ್ಲ. ನಮ್ಮ ಮನೆಗೆ ದೀಪ್ತಿ ಬಂದಿದ್ದಾಳೆ ಹೇಳು. ಮೊನ್ನೆ ಮದುವೆಗೆಲ್ಲ ಇವರ ಫ್ಯಾಮಿಲಿ ಮದುವೆ, ನಾನು ಹೋಗಿದ್ದೆಲ್ಲ, ಅದು ಇವರ ಫ್ಯಾಮಿಲಿಯ ಮದುವೆ. ಹಾಗೆ ಅವಳ ಐಬ್ರೋ ಶೇಪ್ಗೆ ಇಲ್ಲಿಗೆ ಬರುದು, ಆದರೆ ಮೊನ್ನೆ ಬರಲಿಲ್ಲ ಆಯ್ತಾ. ಹಾಗೆ ನನಗೆ ಸ್ವಲ್ಪ ವೆಚ್ಚ ಇತ್ತು. ಈಗ ಬಂದದ್ದು, ಕೆಲಸಕ್ಕೆ ಹೋಗ್ತಾಳೆ, ಅಲ್ಲಿಂದ ಸೀದಾ ಬಂದದ್ದು. ಸಾಯಂಕಾಲ ಆಯ್ತು, ಸಾಯಂಕಾಲ ಅಲ್ಲ ನೈಟ್ ಆಯಿತು. ನೋಡ್ಬೋದು ಕತ್ತಲಾಗ್ತಾ ಬಂತು, ಹೊರಗಡೆ ನೋಡಿ ಕತ್ತಲಾಗ್ತಾ ಬಂತು. ಹಾಗೆ ಏನಾದರೂ ಒಂದು ಹೆಲ್ದಿ ಮಾಡಿ ತಿನ್ನುವಂತ. ಮತ್ತೇನಂದ್ರೆ ನಮ್ಮ ಕುಕ್ಕರ್ ಹಾಳಾಗಿದೆ. ಕುಕ್ಕರ್ ಇದ್ರೆ ಒಂದು ಪಲಾವ್ ಅದರಲ್ಲಿ ಮಾಡ್ತಿದ್ರೆ ಬೇಗ ಆಗ್ತಿತ್ತು, ಅದರ ಎಂಥದ್ದು ಬೆಲ್ಟೇ ಹೋಗಿದೆ. ಇನ್ನು ಯಾರ ಹತ್ರ ಬಂದರೆ ಅವರ ಹತ್ರ ಸರಿ ಮಾಡಿಸ್ಬೇಕು. ಹಾಗಾಗಿ ಈಗ ಸಪ್ರೇಟ್ ನಾವು ಪಲಾವ್ ಮಾಡ್ತೇವೆ. ಅನ್ನ ಬೇಯ್ತುಂಟು, ಮತ್ತು ಇದರಲ್ಲಿ ತರಕಾರಿ ಯಾವುದೆಲ್ಲ ಉಂಟು ಅಂತ ಹೇಳಿದರೆ ಬೀನ್ಸ್ ಮತ್ತು ಆಲೂಗಡ್ಡೆ ಮತ್ತು ಇದು ಅಂತ ಹೇಳಿದ್ರು ಕ್ಯಾಪ್ಸಿಕಮ್ ಪಲಾವಿಗೆ ಹಾಕಲ್ಲ, ಆದರೆ ನಮ್ಮ ಹತ್ರ ಬೇರೆ ವೆಜಿಟೇಬಲ್ ಇರಲಿಲ್ಲ ಗೈಸ್. ಕ್ಯಾರೆಟ್ ಅಂಥದ್ದೆಲ್ಲ ಇಲ್ಲ. ಬಟಾಣಿ ಕೂಡ ತಂದಿದ್ದೇನೆ, ಅದು ನೀರಿಗೆ ಹಾಕಿಟ್ಟು ನಾವು ಪೇಸ್ಟ್ ಮಾಡಿಟ್ಟಿದ್ದೇನೆ. ಯಾವುದೆಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, 2 ಕಾಯಿ ಮೆಣಸು ಇದರಲ್ಲಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇದೇ ಹಾಕ್ತಾ ಇದ್ದೇನೆ. ಎಂತ ರೆಡಿಮೇಡ್ ಉಂಟು ನಮ್ಮ ಹತ್ರ, ತಂದಿಟ್ಟದ ಹಾಗೆ ಉಂಟು. ಹಾಗೆ ಅದನ್ನು ಹಾಕ್ತಾಯಿದ್ದೇನೆ. ಒಳ್ಳೆಯದು ಪಲಾವ್. ಅದು ಕೂಡ ಎಷ್ಟು ಟೈಮ್ ಆಯಿತು ಗೊತ್ತಾ ಪಲಾವ್ ಎಲ್ಲ ಮಾಡದೆ, ಅಂದರೆ ಅದು ಇಂಟ್ರೆಸ್ಟೇ ಹೋಗಿದೆ ನನಗೆ. ಅದೆಲ್ಲ ಮೊದಲೆಲ್ಲ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಅದಕ್ಕೆ ಇದು ನಮ್ಮದು ಇದು ರೈಸ್ ಎಂತ ಹೇಳೋದು, ಇದಕ್ಕೆ ಸ್ಟೋರಿ ಅಕ್ಕಿ ಉಂಟಲ್ಲ ಅದು. ಈಗ ಇದನ್ನು ಎಂತ ಹೇಳೋದು, ಕಬಿಡಬೇಕು, ಮಾಡೋಣ ಸಪ್ರೇಟ್ ತುಂಬ ಕೆಲಸ ಮಾತ್ರ. ಕುಕ್ಕರಲ್ಲಾದರೆ ಒಳ್ಳೆಯದು, ಒಂದು ಒಟ್ಟಿಗೆ ಹಾಕಿ ಬಿಟ್ಟರೆ ಆಗ್ತದೆ.
ಮಾಡಿ ನಾಳೆ ಬೆಳಗ್ಗೆ ಕೂಡ ಆಯ್ತಂತ ಈಗ ಮಾಡೋದು. ಹಾಗೆ ಮತ್ತೆ ಬೆಕ್ಕುಗಳನ್ನು ಒಳಗೆ ಕೂಡ ಹಾಕ್ಲಿಕ್ಕಿದೆ. ಕೈಸ್ ಪಲಾವ್ ರೆಡಿ, ನಾಳೆಗೂ ಆಗುವಷ್ಟು ಪಲಾವ್ ರೆಡಿ. ಆದರೆ ಕೆಲಸ ಉಂಟಲ್ಲ, ವೆಜಿಟೇಬಲ್ ಬೇರೆ ಮಾಡಿ ಇದು ಬೇರೆ ಮಾಡಿ ಎಲ್ಲ ಆಯಿತು. ಈಗ ಇದು ಅಮ್ಮನಿಗೆ ಕೊಡುವ ಅಂತೇಳಿ ಬಿಸಿ ಬಿಸಿ ಈ ಎಣ್ಣೆಯಲ್ಲಿ ಮಾಡೋದಕ್ಕಿಂತ ಇದು ಹೆಲ್ದಿ. ಬ್ರೆಡ್ ತಿನ್ನಿ ಚೂರು. ಎಡ್ಡೆ ಆತ ನಿಜ ಗೊತ್ತಿಚ್ಚಿ ಬಟಾಣಿ ಪುರ ಇಜ್ಜಾಂಡದ ಅಲ್ಲ ತಿನ್ಲಿ ಎಡ್ಡೆ ಹಾಂ ಒಗ್ಗರಣೆ ಚೂರು ಬಾರ್ದೆ ಆಯ್ತೆ ಬೇಕಾದ ಎಣ್ಣೆ ಗಿಣ್ಣೆ ದಾಲ ಇಚ್ಚಿ ಪಾರ್ದು ಉಪ್ಪು ಇರೇಗ ಆತಮ್ಮ ಯಾಪಲ್ಲ ಯಾನು ಬಂತಿರಡು ಉಪ್ಪಿಜ್ಜಿ ಬಂಡ ನಿಜ ಉಪ್ಪಿ ಓ ರಾಮ ಆಟ ಉಪ್ಪು ಬಾರ್ದುಲ ತುಂಡುಗುಪ್ಪು ಬಾರ್ದಿಚ್ಚಿ ಇದಕ್ಕೆ ಮಸಾಲೆಗೆ ಉಪ್ಪು ಬಾರ್ದು ಆನ ಮಲ್ಲಿ ತಿನ್ಲಿ ಐಟ್ ಅವು ಎಡ್ಡೆ ತರಕಾರಿ ಪುರ ಉಂಡು ಜೀವಾಗ ಒನಸಲ ಉಂಡು ಗಮ್ಮತ್ ಒನಸು ಬಂತಿದ್ದೀನಲ್ಲ ಮಲ್ಲಿಚ್ಚಿ ರಾತ್ರಿ. ಇವರೆಲ್ಲ ಬಂದ್ರಲ್ಲ, ಇವರು ಯಾರು ಅನ್ನ ತಿನ್ನುವುದಿಲ್ಲ, ಬರುದು ಮಾತ್ರ ಮಿಂಚು ಮಾತ್ರ ಊಟ ಮಾಡುದು. ಮತ್ತೆ ಇವರೆಲ್ಲ ಆ ಬಿಸ್ಕೆಟೇ ತಿನ್ನೋದು. ಅವರಿಗೆ ಇದೆಲ್ಲ ಆಗುದಿಲ್ಲ. ಅವನಿಗೆ ಕೂಡ ಸೆಕೆ ನೋಡಿ ಮಾರಿ ಆ ಸೆಕೆ ವಾ ಮಲ್ಕೊಳ್ಳೋದು ಗೈಸಿಗ. ಅಮ್ಮ ಚಾಪೆ ಹುಡುಕ್ತಿದ್ದಾರೆ. ಮೇಲೆ ಮಲಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅಷ್ಟು ಸೆಕೆ ಇದೆ ನಮಗೆ. 2 ಫ್ಯಾನ್ ಹಾಕ್ತೇವೆ ಆದ್ರೂ ಮಲಗ್ಲಿಕ್ಕೆ ಆಗುದಿಲ್ಲ ಮಾರಿ ಒಳಗಡೆ, ಇಷ್ಟು ಸೆಕೆ ಆಗ್ತದೆ. ಮತ್ತೆ ಕೂಡ ಅಲ್ಲೆಲ್ಲ ಓಪನ್ ಉಂಟು ಅದ ಅಲ್ಲಿ ಮತ್ತೆ ಅಲ್ಲಿ ಓಪನ್ ಉಂಟು, ವಿಂಡೋ ಎಲ್ಲ ಹಾಕ್ತೇವೆ. ಮತ್ತೆ ಅದನ್ನೆಲ್ಲ ಓಪನ್ ಮಾಡಿ ಇಡ್ಲಿಕ್ಕೆ ಹೋಗುದಿಲ್ಲ, ಅಮ್ಮನಿಗೆ ಆಗುದಿಲ್ಲ. ನನಗೆ ದಮ್ಮು ಕಟ್ತದೆ, ಏನು ಮಾಡುದು. ಅವರಿಗೆ ಅದೆಲ್ಲ ಓಪನ್ ಮಾಡಿಟ್ರೆ ಒಳಗಿಂದ ತಂಪು ಗಾಳಿ ಬರ್ತದಲ್ಲ, ಅದಾಗುದಿಲ್ಲ. ಫ್ಯಾನ್ ಹಾಕಿದ್ರೂ ಆಗುದಿಲ್ಲ, ಎಂತ ಮಾಡುದು ಅಂತ ಗೊತ್ತಾಗುದಿಲ್ಲ ಈ ಸೆಕೆಗೆ. ಹಾಗೆ ಇನ್ನು ಮಲ್ಕೊಳ್ಳೋದು ನಾವು. ಎಲ್ಲ ಬೆಕ್ಕುಗಳೆಲ್ಲ ಬಿಟ್ಕೊಂಡಿದೆ ಅಲ್ಲಿ. ಅಮ್ಮ ಇಲ್ಲಿ ಮಲ್ಕೊಳ್ಳೋದು, ನಾನು ಅಲ್ಲಿ ಮಲಗ್ತೇನೆ. ಆ ಫ್ಯಾನ್ ನಡಿಯಲ್ಲಿ ನಾನು, ಈ ಫ್ಯಾನ್ ನಡಿಯಲ್ಲಿ ಅಮ್ಮ. ಈ ಸೆಕೆ ಒಂದು ಯಾವಾಗ ಮುಗಿತದಾಗ ಆ ದೇವರೇ ಯಾವಾಗ ಒಂದು ಕರುಣೆ ತೋರಿಸಿ ಮಳೆ ಬರಿಸ್ತಾರಾ ಓ ದೇವರೇ. ಹಾಗೆ ಸಿಗೋಣ ಗೈಸ್ ನಾಳೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಬಟನ್ ಲೈಕ್ ಒತ್ತಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾವು. ಟಾಟಾ ಗೈಸ್, ಬಾಯ್, ಟೇಕ್ ಕೇರ್.